ಮಾಡುವಂತಹ ಕೀಚಕ ಮಾತೇ ಇಲ್ಲ. ಅದಕ್ಕೆ ಕಾರಣ ಕಳೆದ ಕೆಲವು ದಿವಸಗಳ ಹಿಂದೆ ನಾನು ಕೈಗೊಂಡಿರುವಂತಹ ಧರೆಯ ದಿಗ್ವಿಜಯ ಮರೆತು ನಿಂತಿರುವಂತಹ ಮಂಡಲಾಧಿಪರ ಮಂಡಲನ್ನ ಎತ್ತಿ ಅವರಿಂದಲೇ ಕಪ್ಪ ಕಾಣಿಕೆಗಳನ್ನು ಪಡೆದಿದ್ದೇವೆ. ಸಂಗ್ರಹಿಸಿರುವಂತಹ ಅಪಾರ ಪ್ರಮಾಣದ ಕಪ್ಪ ಕಾಣಿಕೆಗಳನ್ನ ನಮ್ಮ ಅಕ್ಕ ಸುಧಿಷ್ಠಾದೇವಿಯ ಭಂಡಾರಕ್ಕೆ ಒಪ್ಪಿಸಿದ್ದೇವೆ. ಈಗ ಕೇಳಿದೀಯಾ ಎಲ್ಲಿಯೂ ಕೀಚಕನ ಹೆಸರನ್ನು ಕೇಳಿದ ಅರಸ ಮಕ್ಕಳು ಗಡಗಡ ನಡುಗುವಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇವೆ. ನಿಮ್ಮ ಸುದ್ದಿ ಸಾಕಾಗಿದೆ ಅಂದ್ರೆ ಎಲ್ರಿಗೂ ಭಯ ಮೂಡಿದೆ. ನೀವು ಬರ್ತಿದ್ರೆ ಭಯ. ನಿಮ್ ಸುದ್ದಿ ಸಾಕಾಗಿದೆ ಅಂದ್ರೆ ಅಷ್ಟು ಉಪದ್ರ ಕೊಟ್ಟಿದ್ದೇನೆ ಅಂತ ಅಲ್ಲ ಹೆದರಿದ್ದಾರೆ ನನ್ನ ಕುರಿತಾದಂತಹ ಭಯ. ಹಾಗಾಗಿ ನಮ್ಮ ವಿಷಯ ಯಾರು ಮಾತಾಡುವುದಿಲ್ಲ. ಇಲ್ಲಪ್ಪ, ಎಲ್ಲಿ ಕೀಚಕನ ಅಲ್ಲಿ ವಿಜಯ, ಎಲ್ಲಿ ವಿಜಯನ ಅಲ್ಲಿ ಕೀಚಕ. ಹಾಗಾಗಿ ನಮಗೆ ಇದುವರೆಗೆ ಆಗದೆ ಇದ್ದದ್ದು ಅಪಜಯ. ಅವಸರದಿಂದ ನಿನ್ನನ್ನು ಕರೆದಿದ್ದೇನೆ. ಯಾಕೆ ಗೊತ್ತಾಗಲಿಲ್ಲ. ಒಂದು ದಿನ ಸೊಬಗೆ ಹೊಸದಲ್ಲ ಅಲ್ವೇ ಅಲ್ಲ. ಆದ್ರೆ ಈ ದಿವಸ ಯಾವತ್ತಿನ ಸೊಬಗಲ್ಲ. ಅದೇ ಆಶ್ಚರ್ಯ. ವಿಶೇಷವಾದಂತಹ ಸೊಬಗು, ವಿಶೇಷವಾದಂತಹ ಶೃಂಗಾರ. ಅದೇ ಆಶ್ಚರ್ಯ ಆಯ್ತು ನನಗೆ. ಗಮನಿಸಿದೆಯಾ? ನಾನು ಕೀಚಕ ನೋಡು ಹೊಸ್ತಲ್ಲ, ಮೊದಲಿಂದ ನಾನು ನೋಡ್ತಾ ಇದ್ದವನೇ. ಮೊದಲಿಂದಲೂ ನಾನು ನಿಮ್ಮೊಟ್ಟಿಗೆ ಇದ್ದವನೇ. ಹೌದಪ್ಪ ಅಲ್ವಾ? ಆದ್ರೆ ಇವತ್ತಿನ ಹಾಗೆ ಅಲ್ಲ ಮರೇನೆ. ಎಂತ ಐತಿ ಇವತ್ತು ನಿಮ್ಗೆ? ಏನಾಯ್ತಾ? ಕಟ್ಕೊಂಡು ಬಾಳ ಹೊತ್ತೈತೆ. ಹಾಗಲ್ಲ ಹೇಳಿದ್ದ ನಾನು. ಕಟ್ಕೊಂಡೇ ಇರುವುದು ನಾವು. ಹೌದು. ಅದಕ್ಕಿಂತಲೂ ಹೆಚ್ಚಾಗಿ ಕಟ್ಕೊಂಡು ಎಷ್ಟೊತ್ತಾಯ್ತು ಎನ್ನುವುದು ಮುಖ್ಯ ಅಲ್ಲ, ಕಟ್ಕೊಂಡವ ಎಷ್ಟು ಮಾಡಿದ ಎನ್ನುವುದು ಮುಖ್ಯ. ಬೇರೆಯವರು ಕಟ್ಕೊಂಡ್ರೆ ಇಷ್ಟೊತ್ತು ಏನೋ ಮಾಡುವುದಿಲ್ಲ ಆಗಿತ್ತು. ಆ ಮಟ್ಟಿಗೆ ನೀವು ಕೂತ್ಕೊಂಡ ಮೇಲೆ ಹೆಚ್ಚಿಗೆ ಮಾಡುವುದು. ನಮಗೆ ಗೊತ್ತುಂಟು ನಾವಿರುವುದೇ ಇದು ಕಟ್ಕೊಳ್ಳಿಕ್ಕೆ ಅಂತ. ಖಂಡಿತ ಹೌದು. ಅದು ಕಟ್ಟಿದ್ದಾದ್ರೂ ಸಹ ಕಟ್ಟಿದ್ದ ಹಾಗಿಲ್ಲ, ಅದು ಹುಟ್ಟಿ ಬಂದದ್ದು. ಹಾಗೆ 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 ಲೀಲಾಜಾಲ. ಎಂತ ಮುಂಡಗಾಸ್ ಮುಂಡಾಸ. ಅದೇ ಅದೇ ಅದೇ. ತಲೆ ಮೇಲೆ ನೋಡಿ ತುರಾಯಿ, ಅದು ಬೆಳ್ಳಿಯ ತುರಾಯಿ. ಬೆಳ್ಳಿ ತುರಾಯಿ. ಆಮೇಲೆ ತಾವರೆ. ಅಯ್ಯೋ, ಪಳ 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 ಹೊಳಿತಾ ಉಂಟು. ನೋಡ ನೋಡ ನೋಡ. ಅಷ್ಟೇ ಅಲ್ಲ. ಓ ಎಂತ ಕತೆ ಮರೆಯಲ್ಲ. ಏನಾಯ್ತು? ಎಂತ ಮಳೆ ಬರ್ತದೆ ಅಂತ ಕತೆ. ಮೋಡ ಆಗಿದೆ ಅಂದ್ರೆ ನಕ್ಷತ್ರ ಒಂದು ಕಾಣುವುದಿಲ್ಲ ಅಂತ ಲೆಕ್ಕ ಹಾಕಿ ಕೆಳಗಡೆ ನೋಡಿದ್ರೆ ಆ ನಕ್ಷತ್ರ ಪೂರ್ತಿ ಇಲ್ಲೇ ಉಂಟು. ನಿಮ್ಮ ಪಟ್ಟೆ ಪೀತಾಮ್ರದಲ್ಲಿ ಉಂಟು. ಇದು ಥಳ 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 ಫಳ ಥಳ ಫಳ ಥಳ. ಅಷ್ಟೇ ಅಲ್ಲ, ಹಾಗೆ ಶೋಭಾಯಮಾನವಾಗಿದೆ. ಆಮೇಲೆ ಎದೆ ಕಟ್ಟು, ಆ ಭುಜಕೀರ್ತಿ, ಆ ಕೈ ಚಿಹ್ನೆ, ಆ ವೀರಗಸೆ. ನಿಮ್ಮಲ್ಲಿರೋದ್ರಿಂದ ವೀರಗಸೆ ಅಲ್ಲ ಇದ್ರೆ ಕಟ್ಲಿ ಕೆಲವರು ಕಟ್ತಾರೆ. ಮೊದಲು ವೀರಗಸೆ ಅಂತಲೇ ಕಟ್ಟುವುದು, ಆಮೇಲೆ ಜಾರಿ ಜಾರಿ ಕಾಲ್ ಕಸಾಗಿ ಹೋಗ್ತದೆ ಅದು. ಎಷ್ಟು ಶ್ರದ್ಧೆ ಬೇಕು. ಆಮೇಲೆ ಇಟ್ಟಂತ ಮೀಸೆ. ಎಂತ ಮೀಸೆ ಇಟ್ಟಿದ್ರೆ ಬರ ನೀವು? ಎಂತ ಮೀಸೆ ಅದ್ರ ಇಟ್ಕೊಂಡು ಬಂದದ್ದು? ಅಲ್ಲಲ್ಲ, ಹುಟ್ಟಿದ ಮೀಸೆ. ಹುಟ್ಟಿದ ಮೀಸೆ ಆದ್ರೂ ಇಟ್ಟಂತೆ ಕಾಣ್ತಾ ಉಂಟು. ಓರಣವಾಗಿ ತಿದ್ದಿ ತೀಡಿ ಪೌರುಷದ ಪತಾಕೆಯೋ ಎಂಬ ಹಾಗೆ. ಅನುಮಾನದ ಪಟಾಕೆ ಅದು ನೀವು ಮಾಡ್ತಾ ಇದ್ದದ್ದು ಇಷ್ಟು. ಪೌರುಷದ ಪತಾಕೆ ಪತಾಕೆ ಅದೆಲ್ಲ ಒಡೆಯ. ಇಷ್ಟೆಲ್ಲ ಶೃಂಗಾರ ಮಾಡಿಕೊಂಡು ಈ ರೀತಿ ಹೊಡ್ತೀರಿ ಅಂತ ಆದ್ರೆ ನನಗೂ ಆಶ್ಚರ್ಯ. ದಿಗ್ವಿಜಯಕ್ಕೆ ಹೋಗುವಾಗ ಇಂಥ ಶೃಂಗಾರ ಇಲ್ಲ, ಆದ್ರೆ ಇವತ್ತಿಂತ ಶೃಂಗಾರ ಅಂತ ಆದ್ರೆ ಯಾಕಂತ ಕೇಳ್ಬೋದಲ್ಲ? ಕಾರಣವಾದದ್ದುಂಟು. ಹೇಳಿ. ದಿಗ್ವಿಜಯಕ್ಕೆ ಹೋಗಿ ಕೆಲವು ದಿವಸ ಕಳೆದು ಹೋಯಿತು. ಹತ್ತಿಲ್ಲ ಹಲವಿಲ್ಲ. ಇರುವವಳು ಒಬ್ಬಳು ಅಕ್ಕ ಸುಧಿಷ್ಠಾದೇವಿ. ನನ್ನ ಪಾಲಿಗೆ ತಾಯಿಯ ಸಮಾನಳಾದವಳು. ಎಲ್ಲ ಅವರೇ. ಅಕ್ಕನನ್ನ ನೋಡದೆ ದಿನಗಳು ಬಹಳ ಕಳೆದು ಹೋಯಿತು. ಅವಳಿಗೆ ಎಷ್ಟು ಬೇಸರವೋ ಏನು ಅಲ್ವೇ? ನನಗಂತೂ ನೋವು ಬಾಧಿಸ್ತಾ ಇದೆ. ಖಂಡಿತ. ಹಾಗಾಗಿ ಅಕ್ಕನನ್ನ ಕಾಣಬೇಕು ಎಂಬ ಉದ್ದೇಶದಿಂದ ಶೃಂಗಾರ ಭರಿತನಾಗಿ ಹೊರಟು ನಿಂತಿದ್ದೇನೆ. ಒಳ್ಳೇದೇ. ನಾನು ಒಬ್ಬನೇ ಹೋಗುವುದಲ್ಲ, ಮತ್ತೆ ಇಬ್ರು ಒಟ್ಟಾಗಿ ಹೋಗಬೇಕು. ನಿಮ್ಮನ್ನು ಬಿಟ್ಟು ನನ್ನ ವ್ಯವಹಾರವೇ ಇಲ್ಲ. ಹೋಗುವುದು ಅಂದ್ರೆ ಎಲ್ಲರೂ ಹೋದ ಹಾಗೆ ನಾವು ಹೋಗುವುದಲ್ಲ. ಎಲ್ಲರೂ ಹೋದಾಗ ನೀವು ಹೋದ್ರೆ ನೀವು ಅಂತ ಹೇಳ್ತಾರೆ. ನಾವೇ ಬೇರೆ, ನಮ್ಮ ದಾರಿಯೇ ಬೇರೆ.
ಮದವೇರಿದ ಮದ್ದಾನ ಎಂದು ಕದಲಿವನವನ್ನು ಪ್ರವೇಶ ಮಾಡುವ ಹಾಗೆ Hey,